ಅವ್ರಿಗೇನು ಬೆಳೆದ ಹೆಣ್ಮಗಳು ಹುಷಾರಾಗೈತಿ ಚೆನ್ನಾಗಾಗೋಳೆ ಮದುವೆ ಮಾಡ್ಕೊಬೋಣ ಆಗ್ಬಿಡಣ ಸಾಕು ತೀರುತ್ತೆ ಅನ್ನೋದು ಅವ್ರ ಪಾಯಿಂಟ್ ರೀ. ತಪ್ಪಲ್ಲ ತಪ್ಪಲ್ಲ ರೀ. ನಾನ್ ಅದ್ರಿ ಅವ್ರ ಕಾಲಕ್ಕ ಅವ್ರ ಥಾಟಿಗೆ ಅದ್ ಕರೆಕ್ಟ್ ಐತ್ರಿ. ನಾ ಅದಕ್ಕೇನು ನಾನ್ ರೆಡಿ ಇಲ್ಲಲ್ರಿ. ನಂದೇನ ಇವ್ರನ್ನ ಬಗ್ಸುದ್ ಹೆಂಗ, ಇವ್ರನ್ನ ಆಗುದಿಲ್ಲ. ಪಾಯ್ಸನ್ ಕುಡಿತೀನ. ಇದನ್ನ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡ್ರಿ. ಡಿಸ್ಕ್ಲೇಮರ್ ಹಾಕ್ರಿ ಕೆಳಗಡೆ, ದಯವಿಟ್ಟು ಇದನ್ನ ಯಾರು ಟ್ರೈ ಮಾಡ್ಬೇಡಿ. ಬಟ್ ನಾನೇನು ಅಂತಂದ್ರೆ ಓನ್ಲಿ ಅದೊಂದೇ ರೀ, ನನ್ ವಿರುದ್ಧ ನೀವ್ ಹೋದ್ರೆ ನಾನ್ ಸಾಯ್ತೀನಿ. ನೀ ನನ್ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿದಂದ್ರ ಮರ್ದಿವ್ಸ ನೀ ನನ್ ಬಾಯಾಗ ಅಕ್ಕಿ ಕಾಳು ಹಾಕ್ತಿ. ಫುಲ್ ಹಿಂಗೆಲ್ಲ ಪಂಚ್ ಲೈನ್ ಎಲ್ಲ ಹೊಡಿಕ್ರಿ. ನೀವ್ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿದ್ರೆ ಬಾಯಾಗ ಅಕ್ಕಿ ಕಾಳು ಹಾಕಿ ನೀ ಮರ್ದಿವ್ಸ ಅಂತಂದು ಫುಲ್ ಪಂಚ್ ಲೈನ್ ಹೊಡ್ಕೊಂಡು ಮಮ್ಮಿ ಬ್ಲಾಕ್ ಮೇಲ್ ಮಾಡೋದು ಅದೊಂದೇ ನಮ್ಮವು ಆತೆವ 10ನೇ ತನ ಹೋದ ಮುಂದ್ ನೋಡುನು, ಮತ್ 10ನೇಗೆ ಇನ್ನೊಂದ್ ಬಾಟ್ಲು ನೋಡು ಮಾಡ್ತೀಯ ಮಾಡಲ್ವಾ PUC ಮಮ್ಮಿ ನೋಡಿ ಇನ್ನೊಂದ್ ಬಾಟ್ಲ್ ಇಂಜಿನಿಯರಿಂಗ್ ಹೋಗ್ಬೇಕು. ಸೊ ಹಂಗ ರೂಢಿರಿ ನಂಗೆ. ಏನಂದ್ರಿ ರೀ, ಬದುಕಿದ್ರೆ ನನಗ್ ಹೆಂಗ್ ಬೇಕ್ ಹಂಗ ನಾ ಬದುಕ್ತೀನಿ, ಇಲ್ಲ ನಾ ಬದುಕಲ್ಲ. ಒಂದು ನನಗ್ ಹೆಂಗ್ ಬೇಕ್ ಹಂಗ್ ಜೀವಿಸ್ತೀನ್ರಿ. ಸತ್ ಹೆಣದ್ ತರ ನಂಗೆ ಬದುಕಾಕಿಲ್ರಿ. ಸತ್ರ ಸಾಯ್ತ್ನು, ಬಟ್ ಬದುಕಿರ ನನಗ್ ಹೆಂಗ್ ಹಂಗ್ ಬದುಕ್ತೀನ್ರಿ. ಇರೋದು ಒಂದ ಜೀವನ ಐತಿ. ಇದು ಅದ್ ಎಲ್ಲಿಂದ ಇಂತ ಬುದ್ಧಿ ಥಾಟ್ಸ್ ಬರ್ತಾವೋ ದೇವ್ರಿಗೆ ಗೊತ್ತು. ನಮ್ಮವ್ವ ಅಂತೇಳಿ ಹಿಂಗ್ಯಾಕ್ ದೊಡ್ಡವ್ರಗತ್ಲೆ ಮಾತಾಡ್ತೀನಿ ದೊಡ್ಡವ್ರಗತ್ಲೆ ಮಾತಾಡ್ತೀನಿ ಅಂತ ಮಮ್ಮಿ ಒಂದೊಂದ್ಸತಿ ಅಂತಿರ್ತಾಳ್ರಿ. ನಾ ಇಲ್ವೇ ಅವ್ ನಂಗೆ ಗೊತ್ತಿಲ್ಲ ಅದ್ ಹೆಂಗಂತಂದ. ಬಟ್ ಹಿಂಗ ಬದುಕ್ಬೇಕು. ನಾನ್ ನಿನ್ನಂಗೆಲ್ಲ ಬದುಕಂಗಿಲ್ಲ. ಅಜ್ಜಿಗೆ ಅಂಜಿ ನಿನ್ ಸಾದ್ರ ಮಾವನ್ ಮದ್ವಿ ಮಾಡ್ಕೊಂಡ್ ನೀ ಎಷ್ಟ್ ಕಷ್ಟ ಉಂಡಿ. ಈಗ ನಮ್ಮವ್ವನು ಸಾದ್ರ ಮಾವ ಮಾಡ್ಕೊಂಡೆ ಎಷ್ಟ್ ಕಷ್ಟ ಉಂಡಿದ್ರಿ. ನನ್ ಕಣ್ ಮುಂದ ನಮ್ಮವ್ವ ಒಂದ್ ಹೆಣ್ಮಗಳ ಸಣ್ಣಾಗಿರ್ತಾಗ ಮದ್ವೆ ಆಗಿ ಸ್ವಾದ್ರ ಮಾವನ್ ಮದ್ವೆ ಆಗಿ ಸಂಬಂಧ ಕಟ್ ಬಿದ್ದಿಷ್ಟೆಲ್ಲಾ ಮಾಡಿದ್ ನಿನ್ ಕಷ್ಟ ನೀ ಏಟ್ ಉಣ್ಣಾಕತ್ತಿ ಅನ್ನೋದು ನಾನ್ ನೋಡಿನಿ. ಮತ್ ನಾ ಎದಕ್ ಆ ಭಾವಿಗೆ ಹೊಳ್ಳಿ ಬೀಳಿ, ನಿಂದು ತಪ್ಪಿಲ್ಲ. ಆ ಭಾವ್ಯಾಗ ನೀ ಬಿದ್ ಮತ್ ನಾನು ಹೇಳ್ಕೊಂತಿ ಅಂತ ನಮ್ಮವ್ ಐಸಿಯು ಕರ್ಕೊಂಡ್ರೆ ಒಬ್ಳು ವಾಪಸ್ ಆಚೆ ಹೋಗ್ತೀನಿ, ಮತ್ತೆ ಐಸಿಯು ವಾಪಸ್ ಹೋಗ್ತೀನಿ, ಈ ತರದ ಮೆಂಟಾಲಿಟಿ ಆ ತರದ್ದು. ಅಂಡ್ ಎಷ್ಟ್ ನಂಗೆ ಇನ್ನೊಂದೇನ್ ಕಾನ್ಫಿಡೆಂಟ್ ಅಂದ್ರೆ ನಾ ಬದುಕ್ತೀನಿ ಏನೇ ಮಾಡಿದ್ರು. ಆ ಹನುಮಪ್ಪ ಎಲ್ಲವ ನನ್ ಸಂಗಟ ಅದಾರ, ನಾ ಎಷ್ಟೋ ಹೋದ್ರು ನನ್ ಬದುಕಿಸ್ತಾರೆ ಅಂತ. ಬಟ್ ಒಂದೊಂದ್ಸತಿ ತುಂಬಾ ಸಿವಿಯರ್ ಆಗಿದ್ದು ಐತ್ರಿ. ಲೈಕ್ ಕೀಟನಾಶಕ ಹಾಸ್ಪಿಟಲ್, ಅದು ಗದ್ದಿದೆಲ್ಲ ಕುಡ್ದಿದ್ದ ಹೊಲದ್ ಕುಡ್ದಾಗ ಅಯ್ಯೋ ಸರ್, ನಂಗೆ ಹೆಲ್ತ್ ಇಶ್ಯೂ ಒಳಗೆ ಇದ್ ಬಂದಿಲ್ಲ ಅಂತಿಲ್ಲ. ನಾ ಹಾವು ಕಚ್ಚಿಸ್ಕೊಂಡಿನಿ, ಆಮೇಲೆ ಆಕ್ಸಿಡೆಂಟ್ಗಳು ಮಾಡ್ಕೊಂಡಿನಿ, ಅಪೆಂಡಿಕ್ಸ್ ಆಪರೇಷನ್ ಐತಿ, ಕಾಲಿನ ಆಪರೇಷನ್ ಆಗೈತಿ, ಸಣ್ಣ ಇರ್ತಾಗ TB ಆಗೈತ್ರಿ, ಸೈನಸ್ ಆಪರೇಷನ್ ಮಾಡ್ಕೊಂಡಿನ್ರಿ, ಆಮೇಲೆ ಭಾಳ ಐತ್ರಿ. ಇದು ತರುಣ್ ಅವರು ಡೈರೆಕ್ಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತಿದ್ರು ಗೊತ್ತಾ, ಕಾಟೇರ ನಮಸ್ಕಾರ ಅಂತ. ಅಯ್ಯೋ ನಾನು ಮಾಡ್ಬಿಡ್ತೀನಿ, ಇದು ಕಾಟೇರ ನಮಸ್ಕಾರ 2 ವರ್ಷ. ಯಪ್ಪ, ಗುಡ್ನೆಸ್. ಅದು ಸರ್ ನನ್ನ ಹನುಮಂತನ್ ಭಕ್ತಲ್ರಿ. ಸೊ ಸೀಕ್ರೆಟ್ ಸಂಜೀವಿನಿ ಮೂಲಿಕೆ ತಗೊಂತಿನ್ರಿ ನಾ. ಅದಕ್ಕೆ ಇರ್ಬೋದೇನಮ್ಮ. ಆಕ್ಚುಲಿ ಹೇಳ್ತೀನಿ ಕರೆಕ್ಟ್ ಆಗಿ. ಯಾಕೆ ಹನುಮಂತನ್ ಭಕ್ತೇನಿ? ಹನುಮಂತ ಸರಿ, ನಂಗ್ ಹೇಗೆ ಅಂತಂದ್ರೆ ರೀ, ನಾನು ಮುಂಚೆ ದೇವ್ರನ್ನ ನಂಬ್ತಿದ್ದಿಲ್ರಿ. ಮೇ ಬಿ ಎಲ್ರು ಅನ್ಕೋಬೋದ ಹಳ್ಳಿಯಿಂದ ಬಂದಾಳ ದೇವ್ರು ಇಲ್ರಿ. ನಮ್ಮ ಅವ್ವಾಗ ಎವ್ರಿ ಟೈಮ್ ದೇವ್ರ ಇಲ್ಲ, ತಪ್ಪು ತಿಳ್ಕೊಂಡಿ, ದೇವ್ರ ಇಲ್ಲ. ನಮ್ಮಮ್ಮ ಇದೇ ಧರ್ಮ ಅಂತಿಲ್ರಿ. ನಮ್ಮಮ್ಮ ಮುಸ್ಲಿಂ ದೇವ್ರಿಗೂ ಪೂಜೆ ಮಾಡಿದ್ದೈತ್ರಿ, ಊರುಳ ಸೇವೆ ಮಾಡಿದ್ದೈತಿ. ಹಿಂದೂ ದೇವ್ರು, ನಾವು ಜೈನ್ರಿ ಆಕ್ಚುಲಿ. ನಮ್ದು ತೀರ್ಥಂಕರು ಭಗವಾನ್ರು. ನಮ್ ದೇವ್ರನ್ನ ಬಿಟ್ಟು ಇನ್ ಎಷ್ಟು ಧರ್ಮಗಳಿದೆ. ಐ ಥಿಂಕ್ ಒಂದು ಕ್ರಿಸ್ಟಾನಿಟಿ ಅವ್ನ ಬಿಟ್ಟು ಎಲ್ಲಾ ದೇವ್ರಿಗೂ ನಮ್ಮವ್ ಪೂಜಿ ಹರಕೆ. ಹಿಂಗ್ ಹಾಸ್ಪಿಟಲ್ ಬಂದಾಗ, ಕಷ್ಟಗಳು ಬಂದಾಗ ನಮ್ಮವ್ ಅಷ್ಟೂ ಮಾಡ್ಯಾಡ್ರಿ ನಮ್ಮವ್ವ. ನಾನ್ ಹೇಳೋದು ದೇವ್ರಿಲ್ಲ. ನಮ್ಮ ಅವ್ಗೂ ನನಗೂ ಇದ ಜಗಳ. ದೇವ್ರಿಲ್ಲ, ಇಲ್ಲ. ನನಗೆ ಅದೇನಕ್ಕಂತಂದ್ರೆ ಇಷ್ಟ ಕಷ್ಟ ಎದಕ್ ಕೊಡ್ತಾನ? ನಿನಗ್ ಕೊಟ್ಟಾನಿಲ್ಲೋ, ನಿನ್ ಹೊಟ್ಟಾಗ ನಾ ಹುಟ್ಟಿದ ಬಳಕ ನನಗೂ ಇಷ್ಟ ಕಷ್ಟ ಎದಕ್ ಕೊಡಾಕತ್ತಾನ? ಒಂದಿಟ್ಟು ಕರ್ಣ ಅನ್ನೋದು ಇರುದಿಲ್ಲ. ಅಂದ್ರೆ ನಾ ಸಮಾಜಕ್ಕೆ ಬೈತಿದ್ದಿಲ್ಲ, ಅಥವಾ 4 ಜನಕ್ಕೆ ಹೋಗಿ ನನ್ ಕಷ್ಟ ಹೇಳ್ತಿದ್ದಿಲ್ಲ. ನಾ ಬೈಯೋದಂದ್ರೆ ಇದ್ದಿದ್ರ ಅವಂಗ ಬೈತೀನ, ಅವ ಕೇಳಿಸ್ಕೊಳ್ಳಿ. ಆ ತರದ್ದು ಭಾಳ ಅಂದ್ರೆ ಭಾಳ ಹೇಟ್ ಮಾಡ್ತಿದ್ದೀನ್ರಿ, ಭಾಳ ಬೈತಿದ್ದೀನ್ರಿ. ನಿನ್ನಿಂದನ ಆಗಾಕತ್ತೈತಿ. ನೀ ಹುಟ್ಟಿಸ್ತಿ ಅದಕ್ಕ ಇಷ್ಟೆಲ್ಲ ಮಾಡುದಾದ್ರೆ ಎದಕ್ ಹುಟ್ಟಿಸ್ತೀನಿ? ಹುಟ್ಸಬೇಡಲ್ಲ. ಇಷ್ಟ ಕಷ್ಟ ಎದಕ್ ಉಣಿಸ್ತಿ? ಹೋಗ್ಲಿ, ಸಾಯಿಸೋದೈತಿ. 1 ವರ್ಷ ಹಾಸ್ಪಿಟಲ್ ಇಷ್ಟ ಎದಕ್ ಚಲೋ ಮಾಡ್ತಿ? ಮೊದ್ಲ ತಗೊಂಡ್ ಹೋಗ್ಬೇಕು. ನಮ್ಮ ಅವ್ವನ 1 ಲಕ್ಷ ರೊಕ್ಕರೆ ಉಳಿತಿತ್ತು, ದವಾಖಾನಿಗೆ ರೊಕ್ಕರೆ ಹಾಕ್ತಿದ್ದಿಲ್ಲ. ಬಡತನ್ರಿ ಮತ್ ಹೊಳ್ಳಿ ಬಡತನಕ್ ಬಂದಿವಲ್ರಿ ಸರ್. 10 ವರ್ಷ ನಮ್ಮವ್ವ ಕೂಡಿಟ್ಟು ಒಂದಿಟ್ಟು ಚಲೋ ಆಗಿದ್ದ, ಮತ್ ಲೋವರ್ ಕ್ಲಾಸಿಗೆ ಬಂದಿವಲ್ರಿ. ಎಲ್ಲ ಮಾರದ್ರಿ. ಹಾಸ್ಪಿಟಲ್ ಇಶ್ಯೂಸ್ ಇಂದ ಇಲ್ಲಿ ಬಂದಿವಲ್ರಿ ಮತ್ ಹೊಳ್ಳಿ.
ನಂಗದು ಶಿಟ್ರಿ. ನೀ ಎಷ್ಟೋ ಜನ ಮೋಸ ಮಾಡಿ ಹೆಂಗೋ ಮಾಡಿ ತಲಿ ಕಡ್ದು ಕುತ್ತಿಗೆ ಕಡ್ದವ್ರನ್ನ ಚಂದ ಇಡ್ತೀಯಪ್ಪ, ನೀ ಬೆವ್ರು ಸುರ್ಸಿ ರಕ್ತ ಸುರ್ಸಿ ಸುಡ್ಯಾರ್ನ ಇಷ್ಟ ಕಷ್ಟ ಪಡೋರ್ಗಿ ಇಷ್ಟ ಕಷ್ಟ ಕೊಡ್ತೀಯಲ್ ನೀ ಅಂತ ದೇವ್ರ ಅಂತಂದು ಬಾಳ ಸಿಟ್ಟು ಬರುದ್ರಿ ಸರ್. ಜಾಡ್ಸ್ಬಿಟ್ಟಿದ್ರಿ ದೇವ್ರನ್ನ. ಹೆವಿ ಬೈಯಕ್ರಿ. ನಮ್ದೊಂದ್ ಬಿಲ್ಲಿ ಅಂತ ಒಂದ್ ಬೆಕ್ಕಿತ್ರಿ, ಅದ್ ನಮ್ದು ಪರಂಪರೆ ಬೆಕ್ರಿ. ಅದು ನಮ್ಮ ಅವ್ವನ್ ಜೊತೆ ಇದ್ದಿದ್ ಬೆಕ್ಕ. ಅದ್ರ ಮಗಳ್ ಒಂದ್ 20 ವರ್ಷ ನಮ್ ಜೊತೆನೆ ಅದ್ರ ಮಕ್ಳು ಇರ್ತದ. ನಮ್ ಸ್ಕೂಲಿಂದ ಬಂದ್ಮೇಲೆ ಅದಿಟ್ಟ ಬಿಲ್ಲಿ ನೀ ಹೇಳ ನಾ ಏನ್ ತಪ್ಪು ಮಾಡೀನಿ ಹೇಳ. ಅವ್ ಇದ್ರ ಅವ್ ಎದಕ್ ಹಿಂಗ್ ಮಾಡ್ತಾನು, ನಿನಗೂ ತಪ್ಪು ಮಾಡ, ನಿಮ್ ಅವ್ನ್ ಕರ್ಕೊಂಡೋಗಿಲ್ಲ ಅವನು. ನಾನು ಆ ಬೆಕ್ಕಿನ ಮುಂದೆ ಒದ್ರಾಡೋದು. ಯಾರ ಮುಂದೆ ಹೇಳಿ, ನಮ್ಮ ಅವನ್ ಮುಂದೆ ಹೇಳಿದ್ರ ನಮ್ಮ ಅವ್ ತ್ರಾಸ್ ಮಾಡ್ಕೊಂತಾಳ. ಅವ್ವ ನನ್ ಮಗಳಿಗೆ ಇಟ್ಟು ತ್ರಾಸ ಆಗಾಕತ್ತೈತಿ. ನಂಗೇನ ನಮ್ಮ ಅವನ್ ಮುಂದೆ ಎಲ್ರ ನನ್ ತ್ರಾಸ್ ಹೇಳ್ರೆ ಮದ್ವೆ ಆಗ್ಬಿಡ್ತಾಳ. ನಮ್ ಮನ್ಯಾಗ ತ್ರಾಸ ಆಗತ್ತೈತ್ಲ, ನಿಂಗ್ ಚಲೋ ರೊಕ್ಕ ಇರೋ ಶ್ರೀಮಂತಿರೋ ಹುಡುಗನ ಅಲ್ಲೇರೆ ಸುಖದಾಗಿರೋವ. ಇಲ್ಲಿ ನಾ ಸುಖದಾಗ ಇದೀನಿವ ಇಲ್ಲಿ. ಅದ್ ಹೆದ್ರಿಕೆ, ಈಗ್ಲೂ ಹೆದ್ರಿಕೆ. ನಮ್ಮಮ್ಮಗೆ ಏನ್ರ ಮಮ್ಮಿ ಬಾಳ್ ಸ್ಟ್ರೆಸ್ ಆಗಾಕತ್ತದ, ನಂಗೆ ಏನ್ ಈ ಜೀವನ, ಬಾ ಮದ್ವೆ ಮಾಡ್ಕೊ ಆರಾಮಿರು. ಅಯ್ಯೋ ಒಲ್ಲಿ ಅವಳ ಚಲೋ ಅದೀನಿ. ಆ ತರದ್ ಒಂದ್ ಸೈಡ್ ಆಫ್ ಸ್ಟೋರಿ ನಮ್ಮ ಅವ್ ಹೇಳುದಿಲ್ರಿ. ನಾ ದಿನನಿತ್ಯ ನಾ ಆತ್ರ ಮಾಡ್ರ ಅದನ್ನ ಯಾರಿಗೂ ಹೇಳಂಗೆ ಇಲ್ರಿ. ಆಂಜನೇಯ ಎಲ್ಲಿ ಬಂದ ಹಂಗಾರೆ? ಆಂಜನೇಯ ಏನು ಅಂತಂದ್ರಿ ಸರ್, ನಾನು ಮುಂಚೆ ಗಣೇಶನ್ ಭಕ್ತ ಬಾಳ್ರಿ, ಗಣಪತಿ ಭಕ್ತ. ಏನಕ್ಕಂತಂದ್ರೆ ನಾನು ಯಾವ್ದಾದ್ರು ಒಂದ್ ಟೈಮ್ ಆದಂಗೆ ನಾನು ಹಿಂಗ್ ಹಾಸ್ಪಿಟ್ಲ್ಗೆ ಹೋಗಿ ಬಂದಂಗೆಲ್ಲ ಅವಾಗ ಇಲ್ಲ ನನ್ ಡಿಸಿಷನ್ ಅವ್ನ್ ತಿದ್ದುತ್ತಾ ಇದ್ದಾನೆ, ನಾನೇನೋ ನನ್ ಪಾತಕ್ ಹೋಗಾಕತ್ತೀನಿ, ಬಟ್ ಅವನ್ದೇನೋ ರೈಟಿಂಗ್ ಐತಿ, ಬದುಕ್ಸಿ ಕಳ್ಸಾಕತ್ತಾನ, ಏನೋ ಕಲಿತಾ ಇದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ. ನಾನು 2 ಬಿಲೀವ್ ಮಾಡ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ, ಕರ್ಮ ರಿಟರ್ನ್ಸ್ ಟು ಯು. ಇವೆರಡೇ ರೀ ನಾ ನಂಬುದು. ದೇವ್ರ ನಂಬಕ್ಕಿಂತ ಮುಂಚೆ ಇವ್ ನಂಬಿರೋದ್ 2. ಏನಾಗಕತ್ತದ ಒಳ್ಳೇದಕ್ ಆಗತ್ತದ. ನೀ ಏನ ಮಾಡಿದ್ರು ಕರ್ಮ ನಿಂಗ್ ಚಲೋ ಮಾಡಿದ್ರೆ ಚಲೋ ಬರ್ತದೆ, ಕೆಟ್ಟ ಮಾಡ್ರೆ ಕೆಟ್ಟ ಬರ್ತದೆ. ಅದಕ್ಕೆ ನಾನು ಯಾವತ್ತು ಕಳ್ತನ ಮಾಡೋದು, ಎಲ್ಲೋ ಎತ್ಕೊಂಡ್ ತಗೊಳ್ಳೋದು, ಅಯ್ಯೋ ಅದೆಲ್ಲೋ ಮಾಡಲ್ಲ ಸರ್. ನಂಗೆ ಇನ್ನ ನೆನಪೈತ್ರಿ, ಒಂದ್ ಪೆನ್ ನಾ ತಗೊಂಡಿದ್ ಮರ್ದಿವ್ಸ ನಂದು 10 ಪೆನ್ ಕಳ್ದಿರ್ತದೆ, ಇಲ್ಲ ಒಂದ್ ಕಂಪಾಸ ಕಳ್ದಿರ್ತದೆ, ಇಲ್ಲ ಪಿಶ್ವಿ ಕಳ್ದಿರ್ತದೆ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹಿಂಗೆ ಸುಮ್ನೆ ಎಲ್ಲೋ ಹೋಗ್ಬೇಕಾದ್ರೆ ಕೆಳಗ್ ಒಂದ್ ಪೆನ್ ಬಿದ್ದಿತ್ತು ಸರ್, ರೈಟೋಮೀಟರ್ ಪೆನ್. ನಂಗೆ ಇನ್ನ ನೆನಪೈತ್ರಿ ಆ ಪೆನ್ ತಗೊಂಡಿನಿ. ಅದೇ 10-15 ರೂಪಾಯಿ ಪೆನ್ ರೀ. ನೆಕ್ಸ್ಟ್ ಡೇ ನಂದು 50 ರೂಪಾಯಿ ಮತ್ತೊಂದ್ ಕಂಪಾಸ್ ಕಳಿತ್ರಿ. ಅದನ್ನ ಎಲ್ಲಿ ತlle ಹೋಗಿ ಇಟ್ ಬಂದೆ, ನೋಡಪ್ಪ ದೇವ್ರೆ ನಾ ಇಟ್ಟಿನಿ ನಂಗೆ ಒಲ್ಲಿ ಅಂತ. ಸೊ ನಾನು ಅವಾಗಿಂದ ಬೇರೆಯವ್ರ ವಸ್ತು, ಬಡತನದಾಗಿದ್ರು ಬೇರೆಯವ್ರ ವಸ್ತು ತಗೋಬೇಕು. ಯೂಶ್ವಲಿ ಇಂಥ ಪರಿಸ್ಥಿತಿ ಇರೋರೆ ಕಳ್ತನಕ್ಕೆ ಅಥವಾ ಪರಿಸ್ಥಿತಿ ಮಾಡಿಸ್ಬಿಡುತ್ತೆ, ಹಸಿವೋ ಅಥವಾ ಏನೋ ಒಂದ್ ಗ್ರೀಡಿ ಹೋಗ್ಬಿಡ್ತದ್ರಿ. ನಂಗೆಪ್ಪ ಒಲ್ಲಪ್ಪ ಆ ಕರ್ಮ ಎಲ್ಲ ಬಾಳ್ ನಂಬ್ತೀನ್ರಿ ನಾನು. ಸೊ ಒಂದ್ ಟೈಮ್ ಬಂದಂಗೆ ಏನಾತಂದ್ರ ಗಣೇಶನಿಂದ ಹೆಂಗೆ ಅಂದ್ರೆ ಸರ್, ನಾನು ಗಣಪತಿ ಭಗವಾನ ಇಷ್ಟಪಡೋದು ಏನಕ್ಕಂದ್ರೆ ರೀ, ಅವ್ರದ್ದು ನಾನ್ ತುಂಬಾ ಮ್ಯಾಚರ್ಡ್ ವೇ ಸರ್ ಯೋಚನೆ ಮಾಡೋದು. ಅವ್ರ ಏಕಾಗ್ರತೆಗೆ ನಾನು ಒಲ್ವಿದ್ರಿ. ದ ವೇ ಗಣಪತಿ ಅವ್ರಿಗೆ ಕಾನ್ಸಂಟ್ರೇಷನ್ ಐತಲ್ರಿ, ಅವ್ರು ಬರಿಬೇಕಾದ್ರೆ ಮಾಡಿದ್ರೆ ಪೆನ್ ಇಂಕ್ ಮುರಿತು ಅಂತ ಮುರಿದು ಬರ್ದವ್ರಿ ಅವರೆಲ್ಲ. ಆ ಕಾನ್ಸಂಟ್ರೇಷನ್ಗೆ ಸೊ ನಾನು ಓದೋ ಟೈಮಲ್ಲಿ ನನ್ಗೆ ಪಾಸ್ ಮಾಡು ಅಂತ ನಾನು ಕೇಳ್ಕೊಳ್ಳಲ್ಲ, ಬಟ್ ನಿಂತರ ನಂಗೆ ಏಕಾಗ್ರತೆ ಕೊಡು. ಟಿಲ್ ನಾವು ನಾನು ಯಾವತ್ತು ಹೋಗಿ ನಾನು ಪಾಸ್ ಮಾಡು, ನಾನು ಟಾಪ್ ಮಾಡ್ಸು, ನಂಗೆ ಅಷ್ಟ್ ಪರ್ಸೆಂಟೇಜ್ ಮಾಡ್ಸು, ಕೊಡ್ತೀನಿ, ಬೇಡ ದುಡ್ಡು ಹಾಕ್ತೀನಿ, ಇಲ್ಲ ಇಂತ ಪೂಜೆ ಮಾಡಿಸ್ತೀನಿ, ಮಾಡಿಸ್ತೀನಿ, ಯಾವತ್ತೂ ಇಲ್ಲ. ನನಗೆ ಏಕಾಗ್ರತೆ ಕೊಡು, ನನ್ ಕೈಯಲ್ಲಿ ಆದಷ್ಟು ಬಂದ್ ನಾನು ನಿನಗ್ ಕೊಡ್ತೀನಿ ಅಷ್ಟೇ. ನನ್ಗೆ ಅವತ್ ದುಡ್ಡಿದ್ರೆ ಬಂದ್ ಒಂದ್ ತೆಂಗಿನಕಾಯಿ ಕೊಡ್ತೀನಿ, ಇಲ್ಲ ಅಂದ್ರೆ ಹೋಗ್ತಾ ಒಂದ್ ಹೂ ಸಿಕ್ಕಿದ್ರೆ ಹೂ ತಂದಿಟ್ಟು ಹೋಗ್ತೀನಿ ಅಷ್ಟೇ ರೀ. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಗೆ ಸೊ ಇವ್ ದೇವ್ರು ಹೆಂಗೆ ಅಂದ್ರೆ ಸರ್, ನಾವ್ ಹುಡ್ಕೊಂಡು ಹೋಗೋಕ್ಕಿಂತ ಅವರೇ ನನ್ ಜೀವನಕ್ ಬಂದಿದ್ದು ಜಾಸ್ತಿ ಅನಿಸ್ತದ್ರಿ. ಯಾಕಂದ್ರೆ ಆಂಜನೇಯದ್ದು ಏನು ಅಂತಂದ್ರೆ, ನಮ್ಮ ರಾಶಿ ಒಳಗಡೆ ನನ್ನ ದೇವ್ರು ಆಂಜನೇಯ. ಆಯ್ತಾ? ಸೊ ಒಂದು SSLC PUC ಇಂಜಿನಿಯರಿಂಗ್ ಬಂದ್ಮೇಲೆ ಸ್ವಲ್ಪ ರಾಶಿ ಒಳಗ ಮಮ್ಮಿ ನೋಡ್ತಾರಲ್ರಿ, ಅವ್ರು ನೋಡ್ತಾರೆ ಏನ್ರೆ ಪ್ರಾಬ್ಲಮ್ ಐತೆನ ಹಂಗ ಹಿಂಗ. ಸೊ ನಾ ಅಸ್ಟ್ರಾಲಜಿ ಸೈಡ್ ಬಿಲೀವ್ ಮಾಡ್ತೀನ್ರಿ. ನಾ ಯಾವ್ಯಾವ ರಾಶಿ ಹೆಂಗ್ ಬಿಹೇವ್ ಮಾಡ್ತಾರ, ಏನು ಏಂಜಲ್ ನಂಬರ್ಸ್, ಮ್ಯಾನಿಫೆಸ್ಟೇಷನ್, ಇದು ಒಂದು ನನ್ ಪ್ರಪಂಚ ಬೇರೆ ರೀ, ಅದ್ ಯಾರಿಗೂ ಗೊತ್ತಿಲ್ರಿ. ಸೊ ಏಂಜಲ್ ನಂಬರ್ ಸೊ ನಂದು ಅದು ಒಂದ್ ಸೈಡ್ ಆಫ್ ಐತ್ರಿ. ಮ್ಯಾನಿಫೆಸ್ಟೇಷನ್, ಏಂಜಲ್ ನಂಬರ್ಸ್, ಅಸ್ಟ್ರಾಲಜೀಸ್, ನ್ಯೂಮರಿಕಲ್ ನಂಬರ್ಸ್ ಅವೆಲ್ಲ ನೋಡೋದು ಮಾಡೋದ್ರಿ. ಕಲರ್ಸ್ ಆಗಿರ್ಲಿ, ಆ ಬಿಲೀವ್ ಒಂದ್ ಐತ್ರಿ ನನ್ ಕಡೆ. ಸೊ ಆಂಜನೇಯದ ಅಂದಾಗ ಎಲ್ರು ಏನೇ ಹೇಳಿದ್ರು, ನೀನ್ ಶನಿವಾರ ಆಂಜನೇಯನ್ಗೆ ಹೋಗ್ಬೇಕು, ನೀನ್ ಮಾಡ್ಬೇಕು, ಎಲ್ರು ಹೇಳುದ್ ಅದರಿ. ಸೊ ಹೋದಂಗೆ ಸೊ ಸ್ಟಾರ್ಟ್ ಮಾಡೀನ್ರಿ, ಶನಿವಾರ ಆಂಜನೇಯಂಗ್ ಹೋಗುದು, ಏನೇ ಕಷ್ಟ ಇದ್ರು ಹಣಮಪ್ಪ ಅಂತ ಹೇಳ್ಕೊಳಕ್ ಚಾಲು ಮಾಡುದು. ಸೊ ನಂಗೆ ನಮ್ಮ ಅಪ್ಪನ ಜೊತೆ ಅಷ್ಟೊಂದು ಕನೆಕ್ಷನ್ ಇರ್ತಿದ್ದಿಲ್ಲ. ಆ ಕನೆಕ್ಷನ್ ನಾನು ಬಿಲ್ಡ್ ಮಾಡ್ಕೊಂಡಿದ್ ಹನುಮಪ್ಪನ ಜೊತೆ ರೀ.
ಸೊ ನಾ ಏನ್ರ ಆದ್ರೆ ನಂಗೆ ನನ್ನ ಮನ್ಸಿಗೆ ಅಪ್ಪ ಅಮ್ಮ ಇಬ್ರಿ. ಹನುಮಪ್ಪ ನನಗ ಅಪ್ಪ ರೀ, ಎಲ್ಲವ್ವ ನಂಗೆ ಅವ್ವ ರೀ. ಸೊ ನಂಗೆ ಏನ್ರಿ ಕಷ್ಟ ಬಂದ್ರೆ ಹನುಮಪ್ಪ ಎಲ್ಲವ್ವ ಎದಕ್ವಾ ಅಂತ ನಂಗೆ ಬರದೇ ಹಂಗೆ. ನಾ ಎಡು ಬಿದ್ರಿ ಎಲ್ಲವ್ವ ಅಂತೀನ್ರಿ ನಂಗೆ ಅಮ್ಮ ಬರಂಗಿಲ್ರಿ, ಅವ್ವ ಬರಲ್ರಿ, ಎಲ್ಲವ್ವ ಬರ್ತಾಳ್ರಿ. ಭಾಳ ಕಷ್ಟ ಬಂದ್ರೆ ಹನುಮಪ್ಪ ಅಂತ ಬರ್ತಾರ್ರಿ. ಸೊ ಭಾಳ ಖುಷಿ ಆದ್ರು ಯವ್ವ ಎಲ್ಲವ್ವ ಅಂತನ ಅಂತೀನ್ರಿ ನಾನು. ಸೊ ಆಂಜನೇಯದ ಹನುಮಪ್ಪಂದ ಏನು ಅಂದ್ರೆ ನಂಗೆ ಆಂಜನೇಯನ್ ಇಷ್ಟ ಅಂತಂದ್ರೆ ರೀ ಅವ್ರ ಧೈರ್ಯ ನಂಗೆ ಭಾಳ ಇಷ್ಟ ರೀ. ಏನ್ ಗಟ್ಟಿತನ ಅವ್ರದ್ದು, ಹಿಂಗ್ ನುಂಗದ್ರಿ ಹಿಂತಿರುಗಿ ನೋಡೋ ವ್ಯಕ್ತಿನೇ ಅಲ್ಲ ರೀ ಅವ್ರು. ಅದಕ್ಕೆ ಅವ್ರ ದೇವ್ರಾಗಿರೋದ್ರಿ. ಸೊ ಅವ್ರ ಅಂದ್ರೆ ನಾನ್ ಹಾಗೆ ಸುಮ್ನೆ ಬ್ಲೈಂಡ್ಲಿ ನಾನು ಯಾರನ್ನೂ ದೇವ್ರು ಅನ್ನಲ್ಲ. ಅವ್ರ ಯಾವ್ದಾದ್ರು ವ್ಯಕ್ತಿತ್ವಗಳು, ಅವ್ರ ಪ್ರಿನ್ಸಿಪಲ್ಸ್, ಎಥಿಕ್ಸ್ಗಳು ನನಗೆ ಇಷ್ಟ ಆದ್ರೆ ಮಾತ್ರ ನಾನು ಅವ್ರನ್ನ ಒಪ್ಕೊಳ್ಳೋದು. ಇಲ್ಲ ಸುಮ್ನೆ ಎಲ್ರು ಕೈ ಮುಗಿರಿ ಅಂದ್ರೆ ನಾನು ಕೈ ಮುಗಿಯಲ್ಲ. ಸೊ ಪ್ರತಿ ಶನಿವಾರ ಆಂಜನೇಯನ್ ಗುಡಿಗೆ ಹೋಗ್ತೀರಿ? ಅವಾಗ ಹೋಗ್ತಿದ್ರಿ, ಈಗ ಎಲ್ಲಿ ಯಾವಾಗಾದ್ರು. ಬಟ್ ಈಗ ಏನು ಅಂದ್ರೆ ಲೋ ಆದಾಗೆಲ್ಲ ಓಡ್ ಹೋಗ್ತೀನಿ. ಎಲ್ಲ ಲೋ ಅನ್ಸಿದ್ರೆ ಕಾರ್ಯಸಿದ್ಧಿ ಆಂಜನೇಯಂಗೆ, ಗಾಳಿ ಆಂಜನೇಯಂಗೆ ಓಡ್ ಹೋಗುದ್ರಿ. ಫಿನಾಲೆಗಿಂತ ಮುಂಚೆ ಬೆಳಗ್ಗೆ ಬಂದ್ ಆಂಜನೇಯಂಗ್ ಕಾಲ್ ಬಿದ್ರೇನೆ ಹೋಗುದು. ಸೆಮಿ ಫಿನಾಲ್ ನಾ ಕಾಲ್ ಬಿದ್ಕೊಂಡೆ ಹೋಗುದು. ನಂಗೆ ಗೊತ್ತಿಲ್ಲ ನಂಗೆ ಧೈರ್ಯ ಕೊಡ, ಪಾಸಿಟಿವ್ನೆಸ್ ಕೊಡ ಅಂತಂದೆ. ಸೊ ನಂಗೆ ಗೊತ್ತಿಲ್ರಿ ಸರ್, ನಂಗೆಲ್ಲೋ ಕಣ್ ಮುಚ್ಕೊಂಡ್ ನೆನ್ಸ್ಕೊಂಡಾಗ ಎಲ್ಲೋ ಎನರ್ಜಿ ರೀ. ನನ್ ಜೊತೆ ಅದಾರ, ಅಪ್ಪ ನನ್ ಜೊತೆ ಅದಾರ, ನಾ ಒಬ್ಬಕ್ಕೆ ಇಲ್ಲ. ಹಳ್ಳಿಯಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ರು ಅವ್ರ ಎಲ್ಲೋ ಒಂದ್ ಕೈ ನನ್ಗೆ ಆಶೀರ್ವಾದ ಮಾಡಾಕತ್ತದ. ತಂದೆ ತರ ಹಿಂಗೇನೋ ಮಾಡ್ದಂಗೆ ನನ್ಗೆ ಫೀಲು ಸರ್. ನಂಗೆ ಎಲ್ಲೋ ನಾನು ನನ್ನ ಫ್ರೆಂಡ್ಸಿಗೆ ಕಾಡ್ತಿರ್ತೀನಿ. ನಂಗೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದೆ ಗೊತ್ತಾ, ಆಂಜನೇಯನ್ ಜೊತೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದೆ ಗೊತ್ತಾ. ಇದು ಆಂಜನೇಯನ್ ಗದೆ ರೀ. ಓ, ಡಾಲರ್ ಆಂಜನೇಯನ್ ಗದೆ ಇದೆಯಾ? ನಾನು ಈಗ್ಲೂ ನೋಡ್ರಿ, ನಾ ಆಕ್ಚುಲಿ ಈ ಸೀರೆ ಮೇಲೆ ಬೇರೆ ನೆಕ್ಲೆಸ್ ಎಲ್ಲ ಹಾಕಿದ್ದೆ. ನನ್ನ ಲೈಫ್ ಫಸ್ಟ್ ಪಾಡ್ಕಾಸ್ಟ್. ನಮ್ಮ ಅಪ್ಪನ ಇಲ್ದೆ ನಾನು ಹೆಂಗ್ ಹೋಗ್ಲಿ, ನಮ್ಮ ಅಪ್ಪನ್ನೇ ಹಾಕೊಂಡ್ ಹೋಗೋದು ನಾನು ಅಂತ. ಅಂಡ್ ಮೇಕಪ್ ಅವ್ರಿಗೂ ಎಷ್ಟು ಪ್ರಾಬ್ಲಮ್, ಅವ್ರಿಗೆ ಎಷ್ಟೇ ಕಾಸ್ಟ್ಯೂಮ್ ಹಾಕಿದ್ರು ನಾನು ಇದನ್ನ ತೆಗಿಬಿಡಿ ಅಂತ. ಅಂಡ್ ನಾನು ಇಲ್ಲಿ ಅಷ್ಟಿಗನ್ನ ಆಂಜನೇಯಂದ ಹಚ್ಕೊಂಡ್ಬಾರ್ದು, ಎಲ್ಲ ಒಂದೇ ಇಲ್ಲ ಅಂದ್ರೆ ಆಂಜನೇಯಂದ ಹಚ್ಕೊಳ್ಳೋದು. ಅವರು ತೆಗಿಲ್ಲ, ಇರ್ಲಿ ಬಿಡಿ ಕ್ಯಾರೆಕ್ಟರ್ ನಡೆಯುತ್ತೆ ಅನ್ಸ್ತದಲ್ಲ. ನಾನು ಅಮ್ಮನ್ ಪಾತ್ರ ರೀ, ಇದ್ ನಡೀತದಲ್ರಿ, ನಾನು ಇದ್ ನಡೀತದ. ನಾನು ಎಲ್ಲೆಲ್ಲಿ ನಿಮ್ಮನ್ನ ನೋಡಿದ್ವಿ ಅದ್ ನೀವು ಹಚ್ಕೊಂಡಿರೋದು ಹಂಗಾರೆ? ನಾನು ಹಚ್ಕೊಂಡಿರೋದು. ಈ ಸರ ಮತ್ತು ಈ ಡಾಲರ್ ನ ತೆಗದೇ ಇಲ್ವಾ ಯಾವ ಕ್ಯಾರೆಕ್ಟರ್? ನಾನ್ ತೆಗಿಯಲ್ರಿ. ಒಂದೊಂದಕ್ಕೆಲ್ಲ ಪೂರ್ತಿ ಹಿಂಗೆ ಒಳಗ್ ಹಾಕಿ, ಒಂದೊಂದಕ್ಕೆಲ್ಲ ಫುಲ್ ಏನೋ ಬೇರೆ ಕ್ಯಾರೆಕ್ಟರ್ ಐತಿ ಅಂತ. ಮುಂದೆ ಸಿನಿಮಾ ಒಪ್ಕೊಂಡ್ರೆ ಅಥವಾ ಯಾವ ಧಾರಾವಾಹಿ ಅಥವಾ ಏನೋ ಹೀರೋಯಿನ್ ಆದ್ರೆ ಅವಾಗ್ಲೂ ತೆಗಿಯಲ್ವಾ? ಅವಾಗ್ಲೇ ಅದೇ ಸರ್, ಒಂದೊಂದ್ ಕ್ಯಾರೆಕ್ಟರ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇದು ಫುಲ್ ಒಳಗಡೆ ಪಿನ್ ಹಾಕಿ ಟಾಕ ಮಾಡ್ಕೊಂಡು ಹಂಗೆಲ್ಲ ಮುಚ್ಕೊಂತೀನಿ, ಹಂಗ್ ಮಾಡ್ತೀನಿ. ಒಂದೊಂದಕ್ಕಿಲ್ಲ ಇನ್ ತೀರಾ ಈಗ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲೆಲ್ಲ ಫುಲ್ ಓಪನ್ ಇತ್ರಿ, ಕೂದಲು ಕಟ್ಟಿದ್ದೆ, ಅವಾಗ ಹಾಕೊಳಂಗೆ ಇಲ್ಲ. ಈ ಸೀರಿಯಲ್ ಎಲ್ಲ ಮುಚ್ಚಕ್ ಆಗುದಿಲ್ರಿ. ಅದ್ ಬಿಟ್ಟಕ್ರಿ ನಮ್ ಮೇಕಪ್ ಆರ್ಟಿಸ್ಟ್ಗಳು ಮಹಾನಟಿಲಿ ಅಯ್ಯೋ ಹನುಮಪ್ಪ ತಪ್ಪಾಯ್ತಪ್ಪ ಅಂದ್ಬಿಟ್ಟು, ಈಗ ಒಬ್ಬೊಬ್ರು ಅಂದ್ರೆ ಇದನ್ನ ತೆಗೀರಿ ಅಂದಾಗ ಅವ್ರೇ ತಪ್ಪಾಯ್ತಪ್ಪ ನಿಮ್ ವರ್ಷನ್ ತೆಗಿತಾ ಇದೀನಿ ಅಂತ ಅವ್ರಿಗೆ ಗಿಲ್ಟಿ. ನಾನು ಅಕ್ಕರಿ ಬ್ಯಾಟ್ರಿ ಅಕ್ಕರಿ ಅಂತಂದು ಆ ತರ ನಮ್ ಇಡೀ ಸೆಟ್ಟಿಗೆ ಗೊತ್ತ್ರಿ ನಾನು ಆಂಜನೇಯನ ಭಕ್ತಲು ಅಂತಂದ್ರಿ. ಅಂಡ್ ಎಲ್ಲವ್ವ ನನ್ ಜೀವನಕ್ ಬಂದಿದ್ದ ಅದು ತಾಯಿ ಹೆಂಗ್ ಬಂದ್ಲ ಅಕ್ಕಿಯಾಗೆ ನನ್ ಜೀವನಕ್ ಬಂದ್ಲ ಅನಿಸ್ತದ್ರಿ. ನಾವು ಹುಡ್ತಾ ಇಲ್ಲಿವರೆಗೂ ಯಾವತ್ತೂ ನಾನು ಎಲ್ಲವನ್ ಸನ್ನಿಧಿಗೆ ಹೋಗಿಲ್ರಿ. 24 ವರ್ಷನಾಗ ನಮ್ಮ ಅವ್ವ ಎಂದು ಕರ್ಕೊಂಡು ಹೋಗಿಲ್ರಿ. ಬಟ್ ನಂಗೆ ಅವ್ವ ಕನಸಿನಾಗ ಬರುದು, ನಂಗೆ ಎಲ್ಲಮ್ಮದು ಒಂದ್ ಮರಾಠಿ ಹಾಡ್ ಐತ್ರಿ, ಲಲ್ಲ ಅಚ್ಚಿ ಭಂಡಾರ ಅಂತ. ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೆ ಎಲ್ಲವನ್ನ ಜಾತ್ರೆಯಲ್ಲಿ ತಮ್ಮನ್ ಕಳ್ಕೊಂಡಿದ್ದು. ಅದ್ರಲ್ಲಿ ಡೈಲಾಗ್ ಆನ್ ಸ್ಪಾಟ್ ಡೈಲಾಗ್ ಹೇಳ್ಬೇಕಾದ್ರೆ ಅದ್ ಎಲ್ಲ ಒಂದ್ ಹಾಡ ಹಾಡಿನ್ರಿ ನಾನು. ಅದ್ರೊಳಗ ನಾ ಅದು ಟೆಲಿಕಾಸ್ಟ್ ಅಲ್ಲಿ ನೋಡ್ತಾ ಇದೀನಿ, ನಾನು ಎಲ್ಲ ಒಂದ್ ಹಾಡೆಲ್ಲ ಹಾಡಿದೀನಿ. ಆನ್ ಸ್ಪಾಟ್ ಅದ್ ನಂಗ್ ಬಾಯಲ್ಲಿ ಏನು ಇಲ್ಲ, ಆನ್ ಸ್ಪಾಟ್ ಅದ್ ನಾನು 3 ನಿಮಿಷ ಆಕ್ಟ್ ಮಾಡಿ. ಅಂದ್ರೆ ಸ್ಟಾರ್ಟ್ ಮಾಡ್ತಾರ್ರಿ ತಮ್ಮನ್ ಕರ್ಕೊಂಡ್ ಹೋಗುದ ಅಂತಂದ, ಹಿಂಗ್ ಕೈಯಾಗ ತಮ್ಮಿರ್ತಾನ. ಫಸ್ಟಿಗೆ ನಾನು ರಿಜಿಸ್ಟರ್ ಮಾಡ್ತೀನ್ರಿ. ವಾ ನೋಡ ನಾನ್ ನೋಡೇ ಇಲ್ರಿ, ನಾ ಖರೆನೂ ಎಲ್ಲ ಒಂದ್ ಜಾತ್ರೆ ನೋಡಿಲ್ರಿ. ನಾ ನೋಡೇ ಇಲ್ಲ. ಫಸ್ಟ್ ಟೈಮ್ ಎಲ್ಲ ಒಂದ್ ಏನೋ ಜಾತ್ರೆ ಅಂತ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಫಸ್ಟ್ ಎಪಿಸೋಡ್ಗ್ರಿ. ನಾ ಹೋಗೇ ಇಲ್ರಿ, ಎಲ್ಲ ಒಂದ್ ಸನ್ನಿಧಿಗೆ ಹೋಗಿಲ್ಲ. ಮಹಾನಟಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದ್ ಜಾಸ್ತಿ ಹೆಣ್ಣು ದೇವ್ರದ್ದು ಎನರ್ಜಿ ಫೀಲ್ ಜಾಸ್ತಿ ಆಗಕ್ ಸ್ಟಾರ್ಟ್ ಮಾಡಿದ್ರಿ. ನಾ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬರ್ತೀನಿ ಅಂಬಾಬಾಯಿಗೆ. ಆ ತಾಯಿ ದರ್ಶನ ತಗೋಬೇಕಾದ್ರೆ ಕಣ್ಣೀರ್ ಗಳಗಳ್ ಇಳಿತಾವ್ರಿ. ಎದಕ್ ಇಳಿತಾವ ಗೊತ್ತಿಲ್ಲ. ತಾಯಿ ಮುಖ ನೋಡಾಕತ್ರ ಸುಮ್ಮಿಂಗ್ ಒಂದ್ 5 ನಿಮಿಷ ಹಿಂಗ ನೋಡ್ಕೊಂಡ್ ನಿಂತೀನಿ. ನಮ್ಮ ಅವ್ ಕೇಳಾಕತ್ತ. ನಾ 4 ವರ್ಷ ಆಯ್ತು, 15 ಕಿಲೋಮೀಟರ್ ರೀ ಕೊಲ್ಲಾಪುರದಿಂದ ನಾವ್ ಇರುದು. 4 ವರ್ಷ ಆಯ್ತು ನಾ ತಾಯಿ ಸನ್ನಿಧಿಗೆ ಹೋಗಿಲ್ರಿ. ಎದಕ್ಕ ತಾಯಿ ಕರಿಬೇಕ್ರಿ.
ಅಂಜನಾದ್ರಿ ಹನುಮಪ್ಪಂಗ್ರಿ ನಾವಿರೋ ಪ್ಲೇಸಿಂದ 20 ಕಿಲೋಮೀಟರ್ ರೀ ಬಳ್ಳಾರಿ, ನಾ ಇರೋ ವಿಜಯನಗರದಿಂದ. 1 ವರ್ಷ ಆತ್ರಿ ನನಗೆ ಅಂಜನಾದ್ರಿ ಹೋಗಾಕ್, ಆ ಜಾಗಕ್ ಬಂದ್ ಅಷ್ಟು ದೊಡ್ಡ ಭಕ್ತೆ ಆಗಿ. ಅವ್ರಾಗೆ ಅವ್ರ ಕರಿತನ ಯಾವ ದೇವ್ರಿಗೂ ನಾವು ಹೋಗಕ್ ಆಗುದಿಲ್ಲ. ಸೌದತ್ತಿ ಎಲ್ಲ ಹೋಗಿ ನಾವ್ ಹುಟ್ಟಿ 24 ವರ್ಷ ಆದ್ರೂ ಹೋಗಕ್ ಆಗಿಲ್ರಿ. ಫಿನಾಲೆ ಗೆದ್ದ ಮ್ಯಾಗನ ಆಕಿ ದರ್ಶನಕ್ ಹೋಗಿನ್ರಿ ನಮ್ಮನೆ. ಹೋಗಿ ಬಂದ್ರಿ? ಹಾ ಈ ಲಾಸ್ಟ್ ವೀಕ್ ಹೋಗಿದ್ರಿ. ಯಾವ್ದು ಪದ ಅದು ಸಾಲಿ ಯಾವ್ದು ನೀವು ಹಾಡಿದ್ದು ಆನ್ ಸ್ಪಾಟ್? ನಾನು ಬಂದಿನ್ರಿ, ಇದ್ ಮಾಡಿದ್ಮ್ಯಾಗೆ ಲಲ್ಲಾಚಿ ಭಂಡಾರ ನೂರ ನೂರು ನುದೇ ಅಂಗಾರ ಅಂತ, ಇದು ಮರಾಠಿ ಹಾಡ್ರಿ. ಹೇಳ್ರಿ ಒಂಚೂರು ಹೇಳ್ರಿ ಮೇಡಮ್ ಅವರ. ನಂಗೆ ಬಹಳ ಅನಿಸ್ತೈತಿ ಈಗ ಅದಿಂಗ ಅದು ಅಷ್ಟು ಚೆನ್ನಾಗಿ ಬಂದ್ಬಿಡ್ತಲ್ಲ ಅಂತ. ಅಂದ್ರೆ ಹಾಡ ಅಷ್ಟ್ ಚಂದ ಐತ್ರಿ. ಹೇಳಿ ಅದು ಪ್ಲೇ ಮಾಡ್ಲಾ ಸರ್ ಒಂದೆರಡು ಲೈನ್? ನೀವು ಹಾಡ್ಬೇಕು ನಂಗೆ. ಅಯ್ಯೋ ಅದು ಮರಾಠಿ ರೀ, ನಂಗೆ ಪೂರ್ತಿ ಕ್ಲಿಯರ್ ಪ್ರೊನೌನ್ಸ್ ಬರಲ್ಲ. ಅದು ಮರಾಠಿ ಅವ್ರು ಯಾರೇ ನೋಡಿದ್ರ ಅಂತಾರ ಏ ಅಸಕ ತಿಳ್ಕೊಬೇಡಿ, ಅಸಗ विसरून घ्या मला, मला येत नाही तेवढं. Oh, you know Marathi? I know Marathi, Hindi, Kannada, English. क्या बात है. Okay, go ahead, please. लल्लाची भंडार नुड नुनु दे अंगार, ए लल्लाची भंडार नुड नुनु दे अंगार. ಮುಂದಿನ ಹಾಡು ನನಗೆ ಬರಬಾತ್ರಿ ಬಾಯಿ ಎಲ್ಲ ಒಂದು. ಅದೊಂದ್ ಹಾಡ್ ಐತ್ರಿ, ನಾ ಪೂರ್ತಿ ಹಾಡ ಕೇಳಿ ಈಗ್ಲೂ ಅದ್ರ ನಂಗೆ ಬರಕ್ಕಿಂತ ಕಾರಲ್ಲಿ ಮುಂಚೆ ಅದನ್ನೇ ಪ್ಲೇ ಮಾಡ್ಕೊಂಡ್ ಬಂದಿದ್ರಿ. ಬಟ್ ಅವಾಗೆಲ್ಲ ಆಶ್ಚರ್ಯಪಟ್ಟಿರ್ತಾರಲ್ಲ ಮಹಾನಟಿಲಿ, ಏನಿದ್ ಯಾವ್ದು ಹಾಡು ಬಂದ್ಬಿಡ್ತಿದ್ದು ಅಂತ. ಅದು ನಂಗೆ ಬರುದ ಹಂಗರಿ, ಆ ಹಾಡು ಹಾಡ್ಕೊಂತ ಜೊತೆ ಇದಾರೆ. ಸೊ ಮಾಡ್ದಂಗೆ ಆಮೇಲೆ ನಾನು ಎಲ್ಲವ ತಾಯಿದು ಪಲ್ಲಕ್ಕಿ ತಗೊಂಡಿರೋ ಒಂದ್ ಹಾಡ್ ಮಾಡ್ತೀನಿ. ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೇ ಅಮ್ಮ ಎಲ್ಲಮ್ಮ, ಆ ತಾಯಿದ್ ಮಾಡ್ತೀನ್ರಿ. ತಾಯಿ ಪಲ್ಲಕ್ಕಿ ತಗೊಳುದಂದ್ರ ಪುಣ್ಯ ಮಾಡಿರ್ಬೇಕ್ರಿ. ನಾ ಸ್ಟೇಜ್ ಮ್ಯಾಗ ತಾಯಿ ಪಲ್ಲಕ್ಕಿ ತಗೊಂಡ್ ಡ್ಯಾನ್ಸ್ ಮಾಡ್ತೀನ್ರಿ. ಅವಾಗಂತೂ ರೀ ನಾ ರುದ್ರ ಮಾಸ್ಟರ್ಗೆ ಅವ್ರ ಅಸಿಸ್ಟೆಂಟ್, ಸರ್ ಆಗತ್ತಿಲ್ರಿ ತಾಯಿ ಪಲ್ಲಕ್ಕಿ ಹಿಡಿದ್ರ ಅಳು ಬರುದ್ರಿ, ಹೆವಿ ಅನ್ಸುದ್ರಿ. ಅದನ್ನ ಯಾರಿಗ್ ಹೇಳಾಕ್, ಅದ್ ನನಗ್ ಹೆಂಗ್ ಅನ್ಸಾಕತೈತ ಅನ್ನೋದ್ ನಾ ಯಾರಿಗ್ ಹೇಳುದಿಲ್ರಿ. ಈಗ ಯಾರೋ ಈಗ ನಮ್ ದೇವ್ರವ್ರೆಲ್ಲಾ ನೋಡಿದ್ರೆ ಇದೇನ್ ಬೂಟಾಟಿಕೆ, ಇದೇನ್ ಹೇಳಾಕತ್ತಾಳವ, ಓವರ್ ಆಕ್ಟಿಂಗ್ ಅನ್ಬೋದ್ರಿ. ಬಟ್ ಅದ್ ನನಗ್ ಅನ್ಸುದ್ರಿ, ಆ ಭಾವನೆಗಳು, ಆ ದುಃಖ, ಆ ಹೆವಿ ಫೀಲ್. ಯಾಕಂದ್ರ ಆ ತಾಯಿನ ಈಗ ನಮ್ ತಾಯಿನ ಒಂದ್ ಮಡ್ಲಾಗ್ ತಗೋಬೇಕಂದ್ರೆ ನಮಗ್ ಹೆಂಗ್ ಅನಿಸ್ತದ್ರಿ, ಅಷ್ಟು ಹಂಗ್ರಿ. ಸೊ ಹೋದಂಗ್ ನಂಗೆ ಹನುಮಪ್ಪ ಎಲ್ಲವ್ವ ನಂದು ರೈಟ್ ಅಂಡ್ ಲೆಫ್ಟ್, ನನ್ ಶಕ್ತಿನ ಅವ್ರ.